ಕೊಡಗು ಮಡಿಕೇರಿಗೆ ಬರುವವರು ಈ ಸ್ಥಳವನ್ನು ನೋಡದೆ ವಾಪಸ್ ಹೋಗೋದಿಲ್ಲ. ಈ ಸ್ಥಳ ಭಾರತದಲ್ಲೇ ಒಂದೇ ಒಂದು, ಅದು ಗ್ಲಾಸ್ ಬ್ರಿಡ್ಜ್. ಇವಾಗ ಮಳೆಯಿಂದಾಗಿ ಯಾರಿಗೂ ಕೂಡ ಪ್ರವಾಸಿಗರಿಗೆ ನೋಡೋದಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಏನಾಗಿದೆ ಗ್ಲಾಸ್ ಬ್ರಿಡ್ಜ್ನಲ್ಲಿ? ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಸೆಪ್ಟೆಂಬರ್ 15ರವರೆಗೆ ಗ್ಲಾಸ್ ಬ್ರಿಡ್ಜ್ ಬಂದ್. ಜಿಲ್ಲಾಡಳಿತದಿಂದ ಗ್ಲಾಸ್ ಬ್ರಿಡ್ಜ್ ಗೇಟ್ ಸೀಸ್. ಕೆಳಭಾಗದಲ್ಲಿ ಮಳೆಗೆ ಮಣ್ಣು ಕುಸಿದ ದೃಶ್ಯ. ಇದು ಮಡಿಕೇರಿ ಸಮೀಪದ ಹೆಬ್ಬಟ್ಟಗೆರೆ ಗ್ರಾಮದಲ್ಲಿ ಇತ್ತೀಚೆಗೆ ನಿರ್ಮಾಣವಾಗಿದ್ದ ಅತಿ ಉದ್ದದ ಗ್ಲಾಸ್ ಬ್ರಿಡ್ಜ್. ಆದರೆ 2 ದಿನಗಳ ಹಿಂದೆ ಸುರಿದ ಧಾರಾಕಾರ ಮಳೆಗೆ ಸೇತುವೆಯ ಕೆಳಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಡಳಿತದಿಂದ ಗ್ಲಾಸ್ ಬ್ರಿಡ್ಜ್ ಸೀಸ್ ಮಾಡಲಾಗಿದೆ. ಮಡಿಕೇರಿಯ ಸುತ್ತಮುತ್ತ 2 ಗ್ಲಾಸ್ ಬ್ರಿಡ್ಜ್ಗಳಿದ್ದು ಸೆಪ್ಟೆಂಬರ್ 15ರವರೆಗೆ ಬಂದ್ ಮಾಡಲು ಆದೇಶಿಸಲಾಗಿದೆ. ಅಲ್ಲಲ್ಲಿ ಹೊಸದಾಗಿ ಆರಂಭವಾಗಿರುವ ಗ್ಲಾಸ್ ಬ್ರಿಡ್ಜ್ಗಳನ್ನು ಓಪನ್ ಮಾಡುವಂತಿಲ್ಲ. ಈ ಗ್ಲಾಸ್ ಬ್ರಿಡ್ಜ್ ಓಪನ್ ಮಾಡಲು ಪ್ರವಾಸೋದ್ಯಮ ಇಲಾಖೆ ಹಾಗೂ ಕಂದಾಯ ಇಲಾಖೆಯಿಂದ ಅನುಮತಿ ಪಡೆದಿಲ್ಲ ಅಂತ ಜಿಲ್ಲಾಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಹೌದು, ಅನಧಿಕೃತ ಅಂದರೆ ಅವರು ಟೂರಿಸಂ ಇಲಾಖೆ ಆಗಲಿ ಅಥವಾ ರೆವಿನ್ಯೂ ಇಲಾಖೆ ಆಗಲಿ ಅದರಿಂದ ಪರ್ಮಿಷನ್ ಇಲ್ಲವೇ ಅಂತ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರು ಅಂತ. ಸರ್ವೆ ಇಲ್ಲ, ಎಲ್ಲಿ ನಡೀತಿದೆ ಅಂದರೆ ಇಟ್ ಇಸ್ ಎ ಬ್ಲಾಂಕೆಟ್ ಬ್ಯಾನ್. ಈ ಗ್ಲಾಸ್ ಬ್ರಿಡ್ಜ್ 240 ಅಡಿ ಉದ್ದ, 180 ಅಡಿ ಎತ್ತರವಿದ್ದು ಇಲ್ಲಿನ ಪ್ರಕೃತಿಯ ಸೌಂದರ್ಯ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಈ ಸೇತುವೆಯ ಕಾಮಗಾರಿ ಸಂದರ್ಭ ರಸ್ತೆ ಮಾಡಲು ಮಣ್ಣು ಹಾಕಲಾಗಿತ್ತು. ಇದೀಗ ಮಳೆಗೆ ಆ ಮಣ್ಣು ಕೆಳಭಾಗಕ್ಕೆ ಕೊಚ್ಚಿ ಹೋಗಿದೆ. ಗ್ಲಾಸ್ ಬ್ರಿಡ್ಜ್ ಪಿಲ್ಲರ್ಗೆ ಯಾವುದೇ ಹಾನಿಯಾಗಿಲ್ಲ ಅಂತ ಮಾಲೀಕರು ಮಾಹಿತಿ ನೀಡಿದ್ದಾರೆ. ಈ ಥರ ಡ್ಯಾಮೇಜ್ ಆಗೋಗಿದೆ, ಬ್ರಿಡ್ಜಿಗೆ ಹಾಳಾಗೋಗಿದೆ ಅಂತ. ಬ್ರಿಡ್ಜ್ ಇವಾಗ ಕೂಡ ಸ್ಟ್ರಾಂಗ್ ಆಗಿದೆ, ಯಾಕಂದರೆ ಆ ಪಿಲ್ಲರಾಗಿ ಗಟ್ಟಿಯಾಗಿದೆ. ನಾವು ಅದನ್ನು ಅಷ್ಟು ಆಳದಲ್ಲಿ ಮಾಡಿದ್ದೀವಿ. 12 ಅಡಿಗೆ 8 ಅಡಿ ಫುಟ್ಟಿಂಗ್ ಬೈ 3 ಫೀಟ್ ಫುಟ್ಟಿಂಗಲ್ಲಿ ಹಾಕಿ ಮಾಡಿರೋದು, ಪ್ರಾಪರಾಗಿ ಮಾಡಿದ್ದೀವಿ. ಸೊ ಸೈಂಟಿಫಿಕ್ ಹೆಂಗೆ ಬೇಕು, ಸ್ಟ್ರಕ್ಚರ್ ಇಂಜಿನಿಯರ್ಸ್ ಎಲ್ಲ ಪ್ರಾಪರ್ ಅವರ ಪ್ರಕಾರ ನಾವು ಇದನ್ನು ಡಿಸೈನ್ ಮಾಡಿರೋದು. ಗ್ಲಾಸ್ ಬ್ರಿಡ್ಜ್ ಕೆಳಭಾಗದಲ್ಲಿ ಮಣ್ಣು ಕುಸಿದಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಬಂದ್ ಮಾಡಿದೆ. ಮುಂದಿನ ಆದೇಶದವರೆಗೂ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕಿದೆ. ಮಳೆಗಾಲ ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ಲಾಸ್ ಬ್ರಿಡ್ಜ್ಗಳನ್ನು ಬಂದ್ ಮಾಡಲು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಇದರಿಂದ ಇಲ್ಲಿಗೆ ಬರುವಂಥ ಸಾವಿರಾರು ಪ್ರವಾಸಿಗರು ನಿರಾಸೆಯಿಂದ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಮಡಿಕೇರಿಗೆ ಬರುವವರು ಈ ಸ್ಥಳವನ್ನು ನೋಡದೆ ವಾಪಸ್ ಹೋಗೋದಿಲ್ಲ. ಈ ಸ್ಥಳ ಭಾರತದಲ್ಲೇ ಒಂದೇ ಒಂದು, ಅದು ಗ್ಲಾಸ್ ಬ್ರಿಡ್ಜ್. ಇವಾಗ ಮಳೆಯಿಂದಾಗಿ ಯಾರಿಗೂ ಕೂಡ ಪ್ರವಾಸಿಗರಿಗೆ ನೋಡೋದಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಏನಾಗಿದೆ ಗ್ಲಾಸ್ ಬ್ರಿಡ್ಜ್ನಲ್ಲಿ? ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಸೆಪ್ಟೆಂಬರ್ 15ರವರೆಗೆ ಗ್ಲಾಸ್ ಬ್ರಿಡ್ಜ್ ಬಂದ್. ಜಿಲ್ಲಾಡಳಿತದಿಂದ ಗ್ಲಾಸ್ ಬ್ರಿಡ್ಜ್ ಗೇಟ್ ಸೀಸ್. ಕೆಳಭಾಗದಲ್ಲಿ ಮಳೆಗೆ ಮಣ್ಣು ಕುಸಿದ ದೃಶ್ಯ. ಇದು ಮಡಿಕೇರಿ ಸಮೀಪದ ಹೆಬ್ಬಟ್ಟಗೆರೆ ಗ್ರಾಮದಲ್ಲಿ ಇತ್ತೀಚೆಗೆ ನಿರ್ಮಾಣವಾಗಿದ್ದ ಅತಿ ಉದ್ದದ ಗ್ಲಾಸ್ ಬ್ರಿಡ್ಜ್. ಆದರೆ 2 ದಿನಗಳ ಹಿಂದೆ ಸುರಿದ ಧಾರಾಕಾರ ಮಳೆಗೆ ಸೇತುವೆಯ ಕೆಳಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಡಳಿತದಿಂದ ಗ್ಲಾಸ್ ಬ್ರಿಡ್ಜ್ ಸೀಸ್ ಮಾಡಲಾಗಿದೆ. ಮಡಿಕೇರಿಯ ಸುತ್ತಮುತ್ತ 2 ಗ್ಲಾಸ್ ಬ್ರಿಡ್ಜ್ಗಳಿದ್ದು ಸೆಪ್ಟೆಂಬರ್ 15ರವರೆಗೆ ಬಂದ್ ಮಾಡಲು ಆದೇಶಿಸಲಾಗಿದೆ. ಅಲ್ಲಲ್ಲಿ ಹೊಸದಾಗಿ ಆರಂಭವಾಗಿರುವ ಗ್ಲಾಸ್ ಬ್ರಿಡ್ಜ್ಗಳನ್ನು ಓಪನ್ ಮಾಡುವಂತಿಲ್ಲ. ಈ ಗ್ಲಾಸ್ ಬ್ರಿಡ್ಜ್ ಓಪನ್ ಮಾಡಲು ಪ್ರವಾಸೋದ್ಯಮ ಇಲಾಖೆ ಹಾಗೂ ಕಂದಾಯ ಇಲಾಖೆಯಿಂದ ಅನುಮತಿ ಪಡೆದಿಲ್ಲ ಅಂತ ಜಿಲ್ಲಾಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಹೌದು, ಅನಧಿಕೃತ ಅಂದರೆ ಅವರು ಟೂರಿಸಂ ಇಲಾಖೆ ಆಗಲಿ ಅಥವಾ ರೆವಿನ್ಯೂ ಇಲಾಖೆ ಆಗಲಿ ಅದರಿಂದ ಪರ್ಮಿಷನ್ ಇಲ್ಲವೇ ಅಂತ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರು ಅಂತ. ಸರ್ವೆ ಇಲ್ಲ, ಎಲ್ಲಿ ನಡೀತಿದೆ ಅಂದರೆ ಇಟ್ ಇಸ್ ಎ ಬ್ಲಾಂಕೆಟ್ ಬ್ಯಾನ್. ಈ ಗ್ಲಾಸ್ ಬ್ರಿಡ್ಜ್ 240 ಅಡಿ ಉದ್ದ, 180 ಅಡಿ ಎತ್ತರವಿದ್ದು ಇಲ್ಲಿನ ಪ್ರಕೃತಿಯ ಸೌಂದರ್ಯ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಈ ಸೇತುವೆಯ ಕಾಮಗಾರಿ ಸಂದರ್ಭ ರಸ್ತೆ ಮಾಡಲು ಮಣ್ಣು ಹಾಕಲಾಗಿತ್ತು. ಇದೀಗ ಮಳೆಗೆ ಆ ಮಣ್ಣು ಕೆಳಭಾಗಕ್ಕೆ ಕೊಚ್ಚಿ ಹೋಗಿದೆ. ಗ್ಲಾಸ್ ಬ್ರಿಡ್ಜ್ ಪಿಲ್ಲರ್ಗೆ ಯಾವುದೇ ಹಾನಿಯಾಗಿಲ್ಲ ಅಂತ ಮಾಲೀಕರು ಮಾಹಿತಿ ನೀಡಿದ್ದಾರೆ. ಈ ಥರ ಡ್ಯಾಮೇಜ್ ಆಗೋಗಿದೆ, ಬ್ರಿಡ್ಜಿಗೆ ಹಾಳಾಗೋಗಿದೆ ಅಂತ. ಬ್ರಿಡ್ಜ್ ಇವಾಗ ಕೂಡ ಸ್ಟ್ರಾಂಗ್ ಆಗಿದೆ, ಯಾಕಂದರೆ ಆ ಪಿಲ್ಲರಾಗಿ ಗಟ್ಟಿಯಾಗಿದೆ. ನಾವು ಅದನ್ನು ಅಷ್ಟು ಆಳದಲ್ಲಿ ಮಾಡಿದ್ದೀವಿ. 12 ಅಡಿಗೆ 8 ಅಡಿ ಫುಟ್ಟಿಂಗ್ ಬೈ 3 ಫೀಟ್ ಫುಟ್ಟಿಂಗಲ್ಲಿ ಹಾಕಿ ಮಾಡಿರೋದು, ಪ್ರಾಪರಾಗಿ ಮಾಡಿದ್ದೀವಿ. ಸೊ ಸೈಂಟಿಫಿಕ್ ಹೆಂಗೆ ಬೇಕು, ಸ್ಟ್ರಕ್ಚರ್ ಇಂಜಿನಿಯರ್ಸ್ ಎಲ್ಲ ಪ್ರಾಪರ್ ಅವರ ಪ್ರಕಾರ ನಾವು ಇದನ್ನು ಡಿಸೈನ್ ಮಾಡಿರೋದು. ಗ್ಲಾಸ್ ಬ್ರಿಡ್ಜ್ ಕೆಳಭಾಗದಲ್ಲಿ ಮಣ್ಣು ಕುಸಿದಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಬಂದ್ ಮಾಡಿದೆ. ಮುಂದಿನ ಆದೇಶದವರೆಗೂ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕಿದೆ.
ಆದರೆ ಮಳೆಗಾಲ ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ಲಾಸ್ ಬ್ರಿಡ್ಜ್ಗಳನ್ನು ಬಂದ್ ಮಾಡಲು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಇದರಿಂದ ಇಲ್ಲಿಗೆ ಬರುವಂಥ ಸಾವಿರಾರು ಪ್ರವಾಸಿಗರು ನಿರಾಸೆಯಿಂದ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.